ಬಿಸ್ಮಿಲ್ಲಾಹ್ ರಹಮಾನ್ ರಹೀಮ್. ಪ್ರಿಯ ಸ್ನೇಹಿತರೆ, ಇತಿಹಾಸದ ಪುಟಗಳಲ್ಲಿ ಬರೆಯಲ್ಪಟ್ಟ ಘಟನೆ ಕೇವಲ ಹಸಿವಿನ ಘಟನೆಯಲ್ಲ. ಇದು ಪ್ರೀತಿ, ಕರುಣೆ ಮತ್ತು ಸೃಷ್ಟಿಕರ್ತನ ಮೇಲಿರುವ ಅಚಲವಾದ ನಂಬಿಕೆಯ ಘಟನೆ. ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪ್ರೀತಿಯ ಪುತ್ರಿ ಸೈಯದ ಫಾತಿಮಾ ಝಹರಾ ಸಲಾಮುಲ್ಲಾಹಿ ಅಲೇಹಾ ಮತ್ತು ಅವರ ಕುಟುಂಬದ ಘಟನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಸೈಯದುನ ಹಸನ್ ಮತ್ತು ಸೈಯದುನ ಹುಸೇನ್ ರದಿಯಲ್ಲಾಹು ಅನ್ಹುರವರು ಚಿಕ್ಕ ಮಕ್ಕಳಾಗಿದ್ದಾಗ ತೀವ್ರ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮನೆಗೆ ಭೇಟಿ ನೀಡಿ ಸೈಯದುನ ಅಲಿ ಕರಮಲ್ಲಾಹು ವಜುಹುಲ್ ಕರೀಂ ರವರಿಗೆ ನಿಮ್ಮ ಮಕ್ಕಳ ಗುಣಮುಖಕ್ಕಾಗಿ ಅಲ್ಲಾಹ್ ಸುಬ್ಹಾನಹು ವ ತಆಲನ ಬಳಿ ನಜರ್ ಅಂದರೆ ಹರಕೆ ಮಾಡಿಕೊಳ್ಳಿ ಎಂದು ಸಲಹೆ ನೀಡುತ್ತಾರೆ. ಅದರಂತೆ ಸೈಯದುನ ಅಲಿ ರದಿಯಲ್ಲಾಹು ಅನ್ಹು ಮತ್ತು ಸೈಯದ ಫಾತಿಮಾ ಸಲಾಮುಲ್ಲಾಹಿ ಅಲೇಹಾರವರು ಮಕ್ಕಳು ಆರೋಗ್ಯವಂತರಾದರೆ 3 ದಿನ ಉಪವಾಸ ಆಚರಿಸುತ್ತೇವೆ ಎಂದು ಹರಕೆ ಹೊತ್ತುಕೊಳ್ಳುತ್ತಾರೆ. ಮಕ್ಕಳು ಗುಣಮುಖರಾದ ನಂತರ ಮೊದಲ ದಿನದ ಉಪವಾಸವನ್ನು ಆಚರಿಸಲಾಯಿತು. ಆಗ ಸೈಯದುನ ಅಲಿ ರದಿಯಲ್ಲಾಹು ಅನ್ಹುರವರು ಮನೆಯಲ್ಲಿ ಆಹಾರವಿಲ್ಲದ ಕಾರಣ ಮತ್ತು ಹರಕೆ ತೀರಿಸಬೇಕಾದ ಕಾರಣ ಸೈಯದುನ ಅಲಿ ರದಿಯಲ್ಲಾಹು ಅನ್ಹುರವರು ಬಿಸಿಲಿನಲ್ಲಿ ಕೆಲಸ ಮಾಡುತ್ತಾರೆ. ಅಂದಿನ ಕಾಲದ ಪದ್ಧತಿಯಂತೆ ಸ್ವಲ್ಪ ಗೋಧಿ ಸಿಗುತ್ತದೆ, ಅದನ್ನು ಮನೆಗೆ ತರುತ್ತಾರೆ. ಮನೆಯಲ್ಲಿ ಸೈಯದುನ ಅಲಿ ರದಿಯಲ್ಲಾಹು ಅನ್ಹು, ಸೈಯದ ಫಾತಿಮಾ ಸಲಾಮುಲ್ಲಾಹಿ ಅಲೇಹಾ ಮತ್ತು ಮಕ್ಕಳಾದ ಸೈಯದುನ ಹಸನ್ ಮತ್ತು ಹುಸೇನ್ ರದಿಯಲ್ಲಾಹು ಅನ್ಹು ಹಾಗೂ ಅವರ ಸೇವಕಿ ಇವರಿಗಾಗಿ ಸೈಯದುನ ಅಲಿ ರದಿಯಲ್ಲಾಹು ಅನ್ಹುರವರು ಬಿಸಿಲಿನಲ್ಲಿ ದುಡಿದು ತಂದಿದ್ದ ಗೋಧಿಯಿಂದ 5 ರೊಟ್ಟಿ ಮಾತ್ರ ತಯಾರಾಗುತ್ತದೆ. ಇಡೀ ದಿನ ಹಸಿವಿನಿಂದ ಕಳೆದ ಕುಟುಂಬ ಸಂಜೆ ಇಫ್ತಾರ್ ವೇಳೆ ರೊಟ್ಟಿಗಳನ್ನು ಹಂಚಿಕೊಳ್ಳಲು ಸಿದ್ಧವಾಯಿತು. ಅಷ್ಟರಲ್ಲಿ ಬಾಗಿಲಲ್ಲಿ ಸದ್ದು ಕೇಳಿಸಿತು. ಓ ಅಹ್ಲಲ್ ಬೈತ್ ಅಂದರೆ ಓ ಪ್ರವಾದಿಯವರ ಕುಟುಂಬದವರೇ, ನಾನೊಬ್ಬ ಮಿಸ್ಕೀನ್ ಅಂದರೆ ಬಡವ, ಹಸಿದಿದ್ದೇನೆ, ಅಲ್ಲಾಹನಿಗಾಗಿ ನನಗೆ ಆಹಾರ ನೀಡಿ ಎಂದು ಕೇಳುತ್ತಾನೆ. ಸೈಯದುನ ಅಲಿ ರದಿಯಲ್ಲಾಹು ಅನ್ಹು ಮತ್ತು ಸೈಯದ ಫಾತಿಮಾ ಸಲಾಮುಲ್ಲಾಹಿ ಅಲೇಹಾರವರು ಸ್ವಲ್ಪವೂ ಯೋಚಿಸದೆ ತಕ್ಷಣವೇ ಎದ್ದು ರೊಟ್ಟಿಗಳನ್ನು ಆ ಬಡವನಿಗೆ ನೀಡಿದರು. ಅಂದು ಕೇವಲ ನೀರು ಕುಡಿದು ಉಪವಾಸ ಪೂರೈಸಿದರು. 2ನೇ ದಿನ ಪುನಃ ಸೈಯದುನ ಅಲಿ ರದಿಯಲ್ಲಾಹು ಅನ್ಹು ಬಿಸಿಲಿನಲ್ಲಿ ಉಪವಾಸವಿದ್ದೇ ಕೆಲಸ ಮಾಡಿದರು. ಬಂದ ಗೋಧಿಯನ್ನು ಸೈಯದ ಫಾತಿಮಾ ಸಲಾಮುಲ್ಲಾಹಿ ಅಲೇಹಾರವರು ತಾವೇ ಆ ಗೋಧಿಯನ್ನು ಬೀಸಿ ಹಿಟ್ಟು ಮಾಡುತ್ತಾರೆ. ಅದರಿಂದ 5 ರೊಟ್ಟಿ ತಯಾರಾಗುತ್ತದೆ. ಇಫ್ತಾರ್ ಮಾಡಲು ರೊಟ್ಟಿಗಳನ್ನು ತಟ್ಟೆಯಲ್ಲಿ ಇರಿಸಿದ ಕ್ಷಣ ಒಬ್ಬ ಬಾಲಕನ ಧ್ವನಿ ಕೇಳಿಸಿತು. ನಾನೊಬ್ಬ ಯತೀಮೆ ಅಂದರೆ ನಾನು ಅನಾಥ, ನನ್ನ ತಂದೆ ತಾಯಿ ಇಲ್ಲ, ನನಗೆ ಹಸಿವಾಗುತ್ತಿದೆ, ಏನಾದರೂ ಕೊಡಿ ಎಂದು ಕೇಳಿದನು. ಸತತ 2 ದಿನಗಳಿಂದ ಏನು ತಿನ್ನದ ಪುಟ್ಟ ಮಕ್ಕಳಾದ ಸೈಯದುನ ಹಸನ್ ಮತ್ತು ಸೈಯದುನ ಹುಸೇನ್ ರದಿಯಲ್ಲಾಹು ಅನ್ಹು ಅವರ ಮುಖ ನೋಡಿದರು. ಸೈಯದ ಫಾತಿಮಾ ಸಲಾಮುಲ್ಲಾಹಿ ಅಲೇಹಾರವರು ಅನಾಥ ಬಾಲಕನ ಹಸಿವಿಗೆ ಮೊದಲ ಆದ್ಯತೆ ನೀಡಿ ಅಂದಿನ ಆಹಾರವನ್ನು ಅನಾಥ ಬಾಲಕನಿಗೆ ದಾನ ಮಾಡಿದರು. ಆ ದಿನವೂ ನೀರು ಕುಡಿದು ಉಪವಾಸ ಪೂರೈಸಿದರು. 3ನೇ ದಿನ ಕುಟುಂಬವು ತೀವ್ರವಾಗಿ ಬಳಲಿತು. ಮುಖಗಳು ಹಳದಿ ಬಣ್ಣಕ್ಕೆ ತಿರುಗಿದ್ದವು. ಆದರೂ ಅವರ ಸಂಕಲ್ಪ ಅಚಲವಾಗಿತ್ತು. ಅಂದಿನ ಇಫ್ತಾರ್ ಸಮಯದಲ್ಲಿ ರೊಟ್ಟಿಗಳನ್ನು ತಟ್ಟೆಯಲ್ಲಿ ಇಟ್ಟಿದ್ದರು. ಹೊರಗಿನಿಂದ ಸದ್ದು ಕೇಳಿಸಿತು. ನಾನೊಬ್ಬ ಅಸೀರ್ ಅಂದರೆ ಯುದ್ಧ ಖೈದಿ, ಹಸಿದಿದ್ದೇನೆ, ಏನಾದರೂ ಆಹಾರ ನೀಡಿ ಎಂದು ಕೇಳಿದನು. ತಕ್ಷಣ ಸೈಯದುನ ಅಲಿ ರದಿಯಲ್ಲಾಹು ಅನ್ಹುರವರು 5 ರೊಟ್ಟಿಗಳನ್ನು ಆ ಕೈದಿಗೆ ಕೊಟ್ಟರು. ಸತತ 3 ದಿನಗಳಿಂದ ಕೇವಲ ನೀರಿನಿಂದಲೇ ಉಪವಾಸ ಪೂರೈಸಿದರು. ಅದೇ ದಿನ ಸೈಯದುನ ಅಲಿ ರದಿಯಲ್ಲಾಹು ಅನ್ಹುರವರು ತಮ್ಮ ಮಕ್ಕಳಾದ ಸೈಯದುನ ಹಸನ್ ಮತ್ತು ಸೈಯದುನ ಹುಸೇನ್ ರದಿಯಲ್ಲಾಹು ಅನ್ಹು ರವರನ್ನು ಕರೆದುಕೊಂಡು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿ ಹೋದರು. ಹಸಿವಿನಿಂದ ಮಕ್ಕಳ ಮುಖಗಳು ಬಾಡಿರುವುದು ಮತ್ತು ಅವರು ನಡುಗುವುದನ್ನು ಕಂಡು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಣ್ಣುಗಳಲ್ಲಿ ನೀರು ತುಂಬಿತು. ತಕ್ಷಣವೇ ಅವರು ಮಗಳಾದ ಸೈಯದ ಫಾತಿಮಾ ಸಲಾಮುಲ್ಲಾಹಿ ಅಲೇಹಾರವರ ಮನೆಗೆ ಧಾವಿಸಿದರು. ಅಲ್ಲಿ ಸೈಯದ ಫಾತಿಮಾ ಸಲಾಮುಲ್ಲಾಹಿ ಅಲೇಹಾ ನಮಾಜ್ ಮಾಡುತ್ತಿದ್ದರು. ಹಸಿವಿನಿಂದ ಅವರ ಕಣ್ಣುಗಳು ಒಳಗೆ ಹೋಗಿದ್ದವು. ಇದನ್ನು ಕಂಡ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಲ್ಲಾಹ್ ಸುಬ್ಹಾನಹು ವ ತಆಲನ ಬಳಿ ಪ್ರಾರ್ಥಿಸಿದರು. ಅದೇ ಕ್ಷಣದಲ್ಲಿ ಮಹಾದೇವದೂತ ಹಜರತ್ ಜಿಬ್ರೀಲ್ ಅಲೈಹಿಸ್ಸಲಾಂ ರವರು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿ ಆಕಾಶದಿಂದ ಶುಭ ಸುದ್ದಿಯನ್ನು ಹೊತ್ತು ತಂದರು. ಅಲ್ಲಾಹ್ ಸುಬ್ಹಾನಹು ವ ತಆಲನು ಈ ಕುಟುಂಬದ ತ್ಯಾಗವನ್ನು ಮೆಚ್ಚಿ ಕುರಾನ್ನಲ್ಲಿ ಈ ರೀತಿ ಉಲ್ಲೇಖವಿದೆ.
ಸೂರಾ ಅದ್ದಹರ್ ಕನ್ನಡ ಅನುವಾದ. ಅವರು ತಮ್ಮ ಹಸಿವಿದ್ದರೂ ಅಲ್ಲಾಹ್ ಸುಬ್ಹಾನಹು ವ ತಆಲನ ಪ್ರೀತಿಗಾಗಿ ಬಡವನಿಗೂ ಅನಾಥನಿಗೂ ಮತ್ತು ಕೈದಿಗೂ ಆಹಾರವನ್ನು ಉಣ್ಣಬಡಿಸುತ್ತಾರೆ. ಅಲ್ಲಾಹ್ ಸುಬ್ಹಾನಹು ವ ತಆಲನು ಈ ಕುಟುಂಬದ ತ್ಯಾಗವನ್ನು ಮೆಚ್ಚಿ ಕುರಾನ್ನ ವಾಕ್ಯಗಳನ್ನು ಉಡುಗೊರೆಯಾಗಿ ನೀಡಿದನು. ಆಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಂದಹಾಸ ಬೀರುತ್ತಾ ಹೇಳಿದರು, ಓ ಅಹ್ಲಲ್ ಬೈತ್, ಅಂದರೆ ಓ ನನ್ನ ಕುಟುಂಬದವರೇ, ನಿಮಗೆ ಅಭಿನಂದನೆಗಳು. ನಿಮ್ಮ ತ್ಯಾಗವನ್ನು ಅಲ್ಲಾಹ್ ಸುಬ್ಹಾನಹು ವ ತಆಲನು ಒಪ್ಪಿಕೊಂಡಿದ್ದಾನೆ. ಈ ಘಟನೆಯ ನಂತರ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ಕುಟುಂಬದ ಮಹತ್ವವನ್ನು ಜನರಿಗೆ ಸಾರುತ್ತಾ ಹೀಗೆ ಹೇಳಿದರು, ಯಾರು ಸೈಯದುನಾ ಅಲಿ ರದಿಯಲ್ಲಾಹು ಅನ್ಹು, ಸೈಯದ ಫಾತಿಮಾ ಝಹರಾ ಸಲಾಮುಲ್ಲಾಹಿ ಅಲೈಹಾ, ಸೈಯದುನಾ ಹಸನ್ ಮತ್ತು ಸೈಯದುನಾ ಹುಸೇನ್ ರದಿಯಲ್ಲಾಹು ಅನ್ಹುರವನ್ನು ಪ್ರೀತಿಸುತ್ತಾರೋ ಅವರು ನನ್ನನ್ನು ಪ್ರೀತಿಸಿದಂತೆ. ಸೈಯದ ಫಾತಿಮಾ ಝಹರಾ ಸಲಾಮುಲ್ಲಾಹಿ ಅಲೈಹಾ ನನ್ನ ದೇಹದ ಒಂದು ಭಾಗ. ಅವರಿಗೆ ಯಾರು ನೋವು ಕೊಡುತ್ತಾರೋ ಅವರು ನನಗೆ ನೋವು ಕೊಟ್ಟಂತೆ ಎಂದರು. ಪ್ರಿಯ ಸ್ನೇಹಿತರೆ, ಸೈಯದ ಫಾತಿಮಾ ಝಹರಾ ಸಲಾಮುಲ್ಲಾಹಿ ಅಲೈಹಾ ರವರ ಈ ಜೀವನ ನಮಗೆ ಕೇವಲ ಒಂದು ಘಟನೆಯಲ್ಲ, ಇದು ಮಾನವ ಕುಲಕ್ಕೆ ಒಂದು ಪಾಠ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಂದು ಹೇಳಿದ ಮಾತು ಇಂದಿಗೂ ಸತ್ಯ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಸದಕ ಅಂದರೆ ದಾನವು ಮನುಷ್ಯನನ್ನು ಸಂಕಷ್ಟಗಳಿಂದ ರಕ್ಷಿಸುತ್ತದೆ. ನಿಮ್ಮ ಬಳಿ ಅಲ್ಪವಿದ್ದರೂ ಅದನ್ನು ಹಸಿದವರಿಗೆ ನೀಡಿ, ಅದು ನಿಮ್ಮನ್ನು ನರಕದ ಬೆಂಕಿಯಿಂದ ಕಾಪಾಡುತ್ತದೆ ಎಂದರು. ನಮ್ಮಲ್ಲಿ ಅಲ್ಪವಿದ್ದರೂ ಅದನ್ನು ಹಂಚಿ ತಿನ್ನುವ ಗುಣ ಬೆಳೆಸಿಕೊಳ್ಳೋಣ. ಅದೇ ನಾವು ಈ ಮಹಾನ್ ಕುಟುಂಬಕ್ಕೆ ನೀಡುವ ನಿಜವಾದ ಗೌರವ. ತಮಗೆ ಈ ಘಟನೆ ಇಷ್ಟವಾಗಿದ್ದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.